ಒಂದು ಕಾಲದಲ್ಲಿ ಹಾಲು ಮಾರ್ತಿದ್ದ ದರ್ಶನ್ ಈಗ ರಕ್ಕಸನಂತೆ ಬದಲಾಗಿದ್ದಾರೆ. ಮುಗ್ಧನಂತೆ ಇದ್ದ ದಚ್ಚು ಈಗ ಗೋಮುಖ ವ್ಯಾಘ್ರನಂತಾಗಿದ್ದಾರೆ. ವೃತ್ತಿ ಬದುಕಿನಲ್ಲಿ ಉತ್ತುಂಗದಲ್ಲಿ ಇರುವಾಗಲೇ ಹಳ್ಳಕ್ಕೆ ಬಿದ್ದಿದ್ದಾರೆ. ದರ್ಶನ್ ಹಾಳಾಗೋದಕ್ಕೆ ಹಣ, ಹೆಣ್ಣು, ಹೆಂಡವೇ ಕಾರಣ. ಚಟದಾಸ ದರ್ಶನ್ ವಿಲನ್ ಆಗೋದ್ಯಾಕೆ? ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ಹೆಣ್ಣು, ಹೆಂಡ, ಹಣ, ಹೆಣ. ನಾನು ರಂಜಿತ್ ಶಿರಿಯಾರ್. ಒಂದು ಕಾಲದಲ್ಲಿ ದರ್ಶನ್ ಅಂದರೆ ಮುಗ್ಧ. ಮೈಸೂರಿನಲ್ಲಿ ಹಾಲು ಮಾರಿಕೊಂಡು ಜೀವನ ನಡೆಸುತ್ತಿದ್ದ ಅಮಾಯಕ. ತಂದೆ ಇಂಡಸ್ಟ್ರಿಯಲ್ಲಿ ಪ್ರಮುಖ ನಟ ಆಗಿದ್ರೂ ಅವಕಾಶಗಳು ಸಿಕ್ಕಿರಲಿಲ್ಲ. ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲಿ ಅವಕಾಶಕ್ಕಾಗಿ ಹುಚ್ಚನಂತೆ ಅಲೆದಾಡಿದ್ದ ದರ್ಶನ್ ಅಂದು ಅಮಾಯಕನಂತೆ ಇದ್ದ. ದರ್ಶನ್ ಇಂದು ಕೊಲೆಗಾರನ ಸ್ಥಾನದಲ್ಲಿ ನಿಂತಿದ್ದಾರೆ. ಸಿನಿಮಾದಲ್ಲಿ ನಾಯಕ ನಟನಾಗಿ ಮಿಂಚಿ ಹಣ, ಅಂತಸ್ತು, ಕೀರ್ತಿ ಬಂದ ಮೇಲೆ ಅಕ್ಷರಶಃ ರಕ್ಕಸನಂತೆ ಬದಲಾಗಿದ್ದಾರೆ. ಹಾಗಿದ್ರೆ ಹೆಂಗಿದ್ದ ದರ್ಶನ್ ಈ ರೀತಿ ಬದಲಾಗಿದ್ದು ಹೇಗೆ? ತೋರಿಸ್ತೀವಿ ನೋಡಿ. ಕಾಲ ಒಂದಿತ್ತು, ಆಗ ದರ್ಶನ್ ಅಮಾಯಕ. ಚಿತ್ರರಂಗಕ್ಕೆ ಕಾಲಿಡೋಕು ಮುನ್ನ ಮುಗ್ಧನಂತೆ ಇರ್ತಾ ಇದ್ರು. ಆಗ ದರ್ಶನ್ ಜೊತೆ ಮಾತನಾಡಿದವರು, ಒಡನಾಟವನ್ನ ಇಟ್ಕೊಂಡಿದ್ದವರು, ಹತ್ತಿರದಿಂದ ಬಲ್ಲವರು ದರ್ಶನ್ ಪರವಾಗಿಯೇ ಮಾತನಾಡ್ತಿದ್ದಾರೆ. ಆದ್ರೆ ಅಂದು ದರ್ಶನ್ ಯಾವ ರೀತಿ ಇದ್ರೋ ಅದಕ್ಕೆ ವಿರುದ್ಧವಾಗಿ ಇದ್ದಾರೆ. ಅಂದು ಪುಣ್ಯಕೋಟಿಯ ಹಸುವಿನಂತೆ ಇದ್ದ ದರ್ಶನ್ ಇಂದು ಅಮಾಯಕರನ್ನ ಬೇಟೆಯಾಡುವ ವ್ಯಾಘ್ರನಾಗಿದ್ದಾರೆ. ಹಾಲು ಮಾರುತ್ತಿದ್ದ ಅಮಾಯಕನಂತೆ ಇದ್ದ ದರ್ಶನ್ ಹಣ, ಕೀರ್ತಿ ಬಂದ ಮೇಲೆ ನರರಕ್ಕಸನಂತೆ ಬದಲಾಗಿದ್ದಾರೆ. ಹಂಗಿದ್ದ ದರ್ಶನ್ ಹಿಂಗಾಗಿದ್ದು ಯಾಕೆ ಮತ್ತು ಹೇಗೆ ಅನ್ನೋದು ಇಲ್ಲಿರೋ ಪ್ರಶ್ನೆ. ಕೊಡಗಲ್ಲಿ ಹುಟ್ಟಿ ಮೈಸೂರಲ್ಲಿ ಹಾಲು ಮಾರಾಟ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂದು ಅಕ್ಷರಶಃ ಗೋವಿನಂತೆ ಇದ್ದ ಚಟದಾಸ. ವೀಕ್ಷಕರೇ, ದರ್ಶನ್ ಜೀವನ ಎಂತಹದ್ದು, ಎಂತಹ ಪರಿಸ್ಥಿತಿಯಿಂದ ಸಿನಿಮಾ ನಟ ಆದ್ರು ಅನ್ನೋದರ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ದರ್ಶನ್ ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಾಗ ಏನೆಲ್ಲ ಮಾಡಿಕೊಂಡ್ರು, ಅವರ ಜೀವನ ಹಾಳಾಗೋದಕ್ಕೆ ಕಾರಣ ಏನು ಅನ್ನೋದು ಹೆಚ್ಚಾಗಿ ನಿಮಗೆ ಗೊತ್ತಿಲ್ಲ. ಒಂದ್ ಕಾಲದಲ್ಲಿ ದರ್ಶನ್ ಅಮಾಯಕ ನಿಜ, ಆದ್ರೆ ಕಾಲ ಬದಲಾಗ್ತಿದ್ದಂತೆ ದರ್ಶನ್ ನಲ್ಲಿದ್ದ ಅಮಾಯಕ ಸತ್ತೋಗಿದ್ದ ಅಮಾಯಕನ ಗೋರಿಯಿಂದ ರಕ್ಕಸನೊಬ್ಬ ಹುಟ್ಕೊಂಡಿದ್ದ. ಆ ರಕ್ಕಸ ಬೆಳೆದು ಬೆಳೆದು ರಣರಕ್ಕಸನಾಗಿ ಬದಲಾಗಿದ್ದ. ದರ್ಶನ್ರ ಇಂದಿನ ಪರಿಸ್ಥಿತಿಗೆ ಆ ರಕ್ಕಸನೇ ಕಾರಣ. ದರ್ಶನ್ ಹುಟ್ಟಿದ್ದು ಕೊಡಗಿನ ಒಂದು ಪುಟ್ಟ ಗ್ರಾಮದಲ್ಲಿ. ಅಲ್ಲಿ ರಂಗಕರ್ವಿ ಅಡ್ಡಂಡ ಕಾರ್ಯಪ್ಪ ನಡೆಸ್ತಾ ಇದ್ದ ಶಿಬಿರದಲ್ಲಿ ದರ್ಶನ್ ಬಾಲ ಕಲಾವಿದನಾಗಿ ಶಿಬಿರವನ್ನ ಸೇರ್ಕೊಂಡು ದರ್ಶನ್ ಮೊದಲು ಸಣ್ಣ ಪುಟ್ಟ ಸೀರಿಯಲ್ನಲ್ಲಿ ನಟನೆಯನ್ನ ಮಾಡ್ತಾ ಇದ್ರು. ಅಂದು ದರ್ಶನರದ್ದು ಅತ್ಯಂತ ಕೆಟ್ಟ ಆಕ್ಟಿಂಗ್. ನಟನೆ ಬಾರದೆ ಹೋದ್ರೂ ನಟನಾಗಲು ಹಂಬಲಿಸ್ತಾ ಇದ್ರು. ಆಗ ಇದೇ ಅಡ್ಡಂಡ ಕಾರ್ಯಪ್ಪ ನೀನಾಸಂನ ದಾರಿಯನ್ನ ತೋರಿಸಿದ್ರು. ಅಂದಿನಿಂದ ದರ್ಶನ್ ಲಕ್ ಬದಲಾಗಿತ್ತು. ಅವನು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಎಲ್ಲ ಕಷ್ಟಪಟ್ಟಿದ್ದಾನೆ. ಇದಾದ ನಂತರ ಅವನು 10ನೇ ಕ್ಲಾಸ್ ಓದಿ ಅವನು ಬಿಟ್ಟು ಯಾವುದೋ ಸೀರಿಯಲ್ಗಳಲ್ಲಿ ಮಾಡ್ತಾಯಿದ್ದ, 2-3 ಸೀರಿಯಲ್. ಕೆಟ್ಟ ಆ್ಯಕ್ಟಿಂಗ್. ಆಗ ಒಂದು ದಿವಸ ಊರಿಗೆ ಬಂದಾಗ ನಾನು ಬೈದೆ ಅವನ. ಅಲ್ಲ ದರ್ಶನ್, ನೀನು ಒಬ್ಬ ನಟ ಆಗಬೇಕು ಅಂತ ಬಯಸಿದವನು ಹೋಗಿ ಕಚಡ ಥರ ಮಾಡ್ತಾಯಿದ್ದೀನಿ, ನಿನಗೆ ಆ್ಯಕ್ಟಿಂಗೇ ಬರೋಲ್ಲ ಕಣೋ, ನೀನು ಎಂಥದ್ದು ಅಂತ. ಗುರುವೇ ನಾನೇನು ಮಾಡಬೇಕು ಗುರುವೇ? ವಿನೀತ ಭಾವ. ದರ್ಶನ್ ಬೇರೆ, ಆ ದರ್ಶನ್ ಬೇರೆ, ವಿನೀತ ಭಾವದ ದರ್ಶನ್. ನಾನು ಹೇಳಿದೆ ನೀನಾಸಮಿಗೆ ಹೋಗು, ಅಲ್ಲಿ ಆ್ಯಕ್ಟಿಂಗ್ ಕಲಿಸ್ತಾರೆ ಅಂತ ಹೇಳಿದಾಗ ನಾನು ಲೆಟ್ರ್ ಕೊಟ್ಟೆ. ಮಂಡ್ಯ ರಮೇಶ್ ಹತ್ರ ಹೋಗು ಅಂತ ಹೇಳಿದೆ. ಅವನು ಒಂದು ಲೆಟ್ರ್ ಕೊಟ್ಟ. ಈ ಲೆಟ್ರ್ ಇಟ್ಕೊಂಡು ಅವನು ನೀನಾಸಮಿಗೆ ಹೋದ. ಅವನು ನೀನಾಸಮಿಗೆ ಹೋಗಿ ನಟನಾಗಿ ರೂಪುಗೊಂಡು ಮೆಜೆಸ್ಟಿಕ್ ಅಂತೇಳೋ ಸಿನಿಮಾ ಅವನಿಗೆ ಸಿಕ್ತು. ಸೂಪರ್ ಹಿಟ್ ಆಯಿತು. ಅದೇ ದರ್ಶನ್ ಅದೇ ವಿನೀತ ಭಾವದಿಂದ ಬಂದು ನಮಗೆ ಕಾಲು ಹಿಡಿದು ನನಗೂ ಸ್ವೀಟ್ಸ್ ಕೊಟ್ಟು ಹೋದಾಗ ನಾನು ಒಳ್ಳೆಯ ಚಾನ್ಸ್ ಸಿಕ್ಕಿದೆ. ಸಿನಿಮಾದಿಂದ ಸಿನಿಮಾಕ್ಕೆ ಬದಲಾದ ದರ್ಶನ್. ಹೆಂಡತಿಗೆ ಚಿತ್ರಹಿಂಸೆ ಕೊಟ್ಟು ಜೈಲು ಸೇರಿದ್ದ ದಾಸ. ಆರಂಭದಲ್ಲಿ ದರ್ಶನ್ ವಿನೀತ ಭಾವದಿಂದಲೇ ಇರ್ತಾ ಇದ್ರು. ಚಾನ್ಸ್ ಕೊಟ್ಟ ನಿರ್ಮಾಪಕರಿಗೂ ಮೊದಲು ನಿರ್ದೇಶನ ಮಾಡಿದ ನಿರ್ದೇಶಕರಿಗೂ ಹೆಚ್ಚಿನ ಮರ್ಯಾದೆಯನ್ನ ಕೊಡ್ತಾ ಹೋದ್ರು. ಸಿನಿಮಾದಿಂದ ಸಿನಿಮಾಗೆ ದರ್ಶನ್ ಬೆಳೀತಾ ಹೋದ್ರು.
ದರ್ಶನ್ಗೆ ಹುಚ್ಚು ಅಭಿಮಾನಿಗಳು ಹುಟ್ಟಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ದರ್ಶನ್ ಏನೇ ಮಾಡಿದ್ರು ಜೈ ಅನ್ನೋ ಹುಚ್ಚರ ಸಂತೆ ಹೆಚ್ಚಾಗಿತ್ತು. ಮತ್ತೊಂದು ಕಡೆ ದರ್ಶನ್ಗೆ ಕೈ ತುಂಬಾ ದುಡ್ಡು ಬರಲು ಕೂಡ ಶುರುವಾಗಿತ್ತು. ಕಷ್ಟದ ದಿನಗಳನ್ನ ಕಂಡಿದ್ದ ದರ್ಶನ್ ಬಾಳಲ್ಲಿ ಎಲ್ಲವೂ ಐಷಾರಾಮಿ ಆಗತೊಡಗಿತ್ತು. ಇಲ್ಲಿಂದ ದರ್ಶನ್ ಒಳಗಿದ್ದ ಅಮಾಯಕ ಸತ್ತೋಗಿದ್ದ. ನಿಧಾನವಾಗಿ ಮದ ತುಂಬಿದ ರಕ್ಕಸ ಬೆಳೆಯತೊಡಗಿದ್ದ. ಸಿನಿಮಾಗಳಲ್ಲಿ ಸಕ್ಸಸ್ ಆದ ನಂತರ ಅವನು ಯಾವುದಾವುದೋ ಕಾರಣಗಳಿಗೆ ಅವನ ಹೆಂಡತಿಯನ್ನು ಬಿಡೋ ಸಂದರ್ಭ ಅದು ಇದಗಳಿಗೆ ಅವನು ಮಾತಾಡ್ತಿದ್ದದು ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಗಳಲ್ಲಿ ಬರ್ತಾಯಿದ್ದು. ಅದರಲ್ಲಿ ಏನಂದರೆ ಅಕ್ಕನ ಅಮ್ಮನ ಲ್ಯಾಂಗ್ವೇಜು ಭಾಳ ಕೆಟ್ಟ ಲ್ಯಾಂಗ್ವೇಜ್. ಯಾಕೆಂದರೆ ಒಬ್ಬ ನಟ ಆ ಥರದ ಲ್ಯಾಂಗ್ವೇಜನ್ನು ತಮ್ಮ ಎದುರುಗಡೆ ಎಲ್ಲಾದರೂ ಯಾವಾಗಾದರೂ ಬಳಸಿದಂಥ ಉದಾಹರಣೆಗಳಿದೆಯಾ? ನಿಮ್ಗೆ ಗೊತ್ತಿದೆಯಾ? ಅದು ಇಲ್ಲ, ಖಂಡಿತ ಇಲ್ಲ, ನಾನು ಕಂಡೇ ಇಲ್ಲ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಬೈಗಳೇನು ಗೊತ್ತಾ, ನಿಮ್ಮ ಮನೆ ಕಾಯೋಗ ಅಂತ. ಅದಕ್ಕಿಂತ ದೊಡ್ಡ ಬೈಗಳು ಅವನು ಬೈದದ್ದಿಲ್ಲ. ಸಿನಿಮಾದಲ್ಲೂ ಅವನು ಏನಾದರೂ ಡೈಲಾಗ್ ಬರೆದಿದ್ದಾರೆ ಅದನ್ನು ಹೊಡಿಸಿ ನಿನ್ನ ಮನೆ ಕಾಯೋಗ ಅಂತ ಬರೆದು ಅದೇ ದೊಡ್ಡ ಬೈಗಳ. ಆದರೆ ಇವನ ಬಾಯಲ್ಲಿ ಹೊಲಸೇ ಇದ್ದಿದ್ದು. ಮತ್ತು ಇವನು ರಾತ್ರಿ ಕುಡಿತಿದ್ದ ಕಾಣುತ್ತೆ. ಕುಡಿದ ಮೇಲೆ ಇವನು ಮನುಷ್ಯನಾಗಿರೋದಿಲ್ಲ. ಮತ್ತು ಅವನ ಕೀರ್ತಿ ಏನಿದೆ, ಅವನ ಕೀರ್ತಿ ಮತ್ತು ಹಣ ಎರಡೂ ಸೇರಿದಾಗ ಕಣ್ಣು ಕಾಣದಾಗಿ ಅವನಿಗೆ ಅದನ್ನು ಅಹಮ್ಮಾಗಿ ಪರಿವರ್ತಿಸಿಕೊಂಡ. ಮದ ಅವನ ತಲೆಗೆ ಏರ್ತು. ದರ್ಶನ್ ಜೀವನ ಈ ರೀತಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸಮಾಜದಲ್ಲಿ ಒಳ್ಳೆಯ ಸ್ಥಾನ, ಜಗತ್ತೇ ರಂಜಿಸುವ ಸಿನಿಮಾ ರಂಗ, ಮುದ್ದಾದ ಹೆಂಡತಿ, ಅಷ್ಟೇ ಮುದ್ದಾದ ಮಗ, ತುಂಬಿದ ಕುಟುಂಬ, ಜೀವನ ಎಲ್ಲವೂ ಚೆನ್ನಾಗಿತ್ತು. ಆದ್ರೆ ದರ್ಶನ್ ರನ್ನ ಕೆಡಿಸಿದ್ದು, ಶನಿಯಾಗಿ ಕಾಡಿದ್ದು ಇದೇ ಪವಿತ್ರ ಗೌಡ. ದರ್ಶನ್ ಜೀವನವನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪವಿತ್ರ ಗೌಡ ಬರೋವರೆಗೂ ಒಂದ್ ಲೆಕ್ಕ, ಪವಿತ್ರ ಗೌಡ ಬಂದ್ಮೇಲೆ ಒಂದ್ ಲೆಕ್ಕ. ಪವಿತ್ರ ಗೌಡ ಬರೋದಕ್ಕೂ ಮುನ್ನ ದರ್ಶನ್ ಸಣ್ಣ ಪುಟ್ಟ ಪುಂಡಾಟವನ್ನ ನಡೆಸ್ತಾ ಇದ್ರು. ಆದ್ರೆ ಪವಿತ್ರ ಗೌಡ ಎಂಟ್ರಿ ಆದ ಮೇಲೆ ದರ್ಶನ್ ಜೀವನ ಬೇರೆಯದ್ದೇ ಮಜಲನ್ನ ಪಡೆದು ಬಿಡ್ತು. ಅವನಿಗೆ ಕೊನೆಗೆ ಶನಿಯಾಗಿ ಕಾಡಿದ್ದು ಆ ಪವಿತ್ರ ಗೌಡ ಅಂತ ಹೇಳೋ ಇನ್ನೊಬ್ಳು. ಒಂದು ಒಳ್ಳೆಯ ಹೆಂಡತಿ, ಒಂದು ಒಳ್ಳೆಯ ಚಂದ ಇರುವ ಮಗ ಇದ್ದು ಇನ್ಯಾವಳನ್ನೋ ಅವನು ಕಟ್ಟಿಕೊಂಡಿದ್ದು, ಲವ್ ಮಾಡಿದ್ದು ಅಥವಾ ಇಟ್ಟುಕೊಂಡಿದ್ದು ನನಗೇನು ಗೊತ್ತಿಲ್ಲ ಪರ್ಸನಲ್. ಆದರೆ ಅವಳು ಅವನ ಶನಿಯಾಗಿ ಕಾಡಿದಳು. ಅವಳಿಗಾಗಿ ರೇಣುಕಾಸ್ವಾಮಿಯ ಕೊಲೆ ಆಯಿತು. ಮತ್ತು ಆ ಕೊಲೆ ಆಗಲಿ, ಕೊಲೆ ಏನೋ ಹೊಡೆಯುವಾಗ ಸತ್ತೋದ್ರು ಅಂತ ಹೇಳ್ಕೊಳ್ಳೋಣ, ಯಾರೋ ಹೊಡೆದ್ರು ಅಂತ ಹೇಳ್ಕೊಳ್ಳೋಣ, ಇವನ ಶಿಷ್ಯದನ್ನೇ ಹೊಡೆದು ಆ ಪ್ರಕರಣವನ್ನು ಮುಚ್ಚಿಟ್ಟದ್ದು ಅಪರಾಧ ಆಗೋಯ್ತು. ಆ ಹೆಣವನ್ನು ಎಲ್ಲಿಗೂ ತಗೊಂಡು ಹೋಗಿದ್ದು, ಬಿಸಾಕಿದ್ದು, ಆ ಪ್ರಕರಣವನ್ನೇ ಮುಚ್ಚಿಟ್ಟದ್ದು, ಇದೆಲ್ಲ ಅಪರಾಧ ದರ್ಶನದಾಗೋಯ್ತು. ಹಣ, ಹೆಣ್ಣು, ಹೆಂಡದಿಂದ ಹೆಣ ಬೀಳಿಸಿದ ದರ್ಶನ್ ಕೆಟ್ಟ ದಾರಿ ಹಿಡಿದು ಜೈಲು ಸೇರಿದ ಖಲಾಸಿ ಪಾಳ್ಯ ಕೆಂಚ. ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವರಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಪ್ರಕರಣದಲ್ಲೇ ಬಂಧನವಾಗಿರೋದನ್ನ ಅರಗಿಸಿಕೊಳ್ಳೋದಕ್ಕೆ ಅಭಿಮಾನಿಗಳಿಂದ ಸಾಧ್ಯವಾಗ್ತಾ ಇಲ್ಲ. ದರ್ಶನ್ ಕುಟುಂಬ, ಚಿತ್ರರಂಗ ಮಾತ್ರವಲ್ಲ, ಇಡೀ ರಾಜ್ಯದ ಜನತೆ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ. ದರ್ಶನ್ ಈ ರೀತಿ ಅಂತ ಗೊತ್ತಿರಲಿಲ್ಲ ಅಂತ ಟೀಕಿಸ್ತಿದ್ದಾರೆ. ಬೆಳ್ಳಿ ಪರದೆಯ ಮೇಲೆ ನಾಯಕನಂತೆ ಮೆರಿತಾ ಇದ್ದ ಚಕ್ರವರ್ತಿ ಇಂದು ಡೆವಿಲ್ ಆಗಿ ಜನರ ಮುಂದೆ ನಿಂತಿದ್ದಾನೆ. ಆರಂಭದಲ್ಲಿ ತುಂಬಾ ಮುಗ್ಧರಾಗಿದ್ದ ದರ್ಶನ್ ಈ ರೀತಿ ಬದಲಾಗಲು ದೊಡ್ಡ ಕಾರಣ ಹಣ, ಹೆಂಡ, ಹೆಣ್ಣು. ಈ ಮೂರರ ಹಿಂದೆ ಹೋಗಿರೋ ದರ್ಶನ್ ಹೇಗ ಹೆಣವನ್ನ ಬೀಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತು ಗೆಳತಿ ಪವಿತ್ರ ಗೌಡ ಅರೆಸ್ಟ್ ಆಗಿದ್ದಾರೆ. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿದ್ದಕ್ಕೆ ರೇಣುಕಾಸ್ವಾಮಿಯ ಕೊಲೆ ಕೂಡ ನಡೆದಿದೆ ಎನ್ನಲಾಗಿದೆ. ಇದರಲ್ಲಿ ದರ್ಶನ್ ಕೈವಾಡ ಇದೆ. ದರ್ಶನ್ ಸೂಚನೆ ಕೊಟ್ಟಿದ್ದಕ್ಕೆ ಹಲ್ಲೆ ಮಾಡಿದೆವು ಅಂತ ಬಂಧಿತ ಆರೋಪಿಗಳು ತಪ್ಪೊಪ್ಪಿಕೊಂಡಿರೋ ಹಿನ್ನೆಲೆ ದರ್ಶನ್ ರನ್ನ ಬಂಧಿಸಲಾಗಿದೆ. ಅಲ್ಲದೆ ಕೆಲ ಬಲವಾದ ಸಾಕ್ಷಿಗಳು ಇವೆ ಎನ್ನಲಾಗ್ತಾ ಇದೆ. ಸದ್ಯ ಎಲ್ಲ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದು ವಿಚಾರಣೆ ಕೂಡ ನಡೀತಾ ಇದೆ. ದರ್ಶನ್ಗೆ ಬಹುತೇಕ ಜೈಲು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿಂದೆ ದರ್ಶನ್ 28 ದಿನ ಜೈಲು ವಾಸವನ್ನ ಅನುಭವಿಸಿದ್ರು. ಈ ಬಾರಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸುವ ಸಾಧ್ಯತೆ ಇದೆ. ಇದಕ್ಕೆಲ್ಲ ದರ್ಶನ್ ವರ್ತನೆಯಲ್ಲಿ ಬದಲಾಗಿದ್ದೇ ಕಾರಣ. ಅವನು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಎಲ್ಲ ಕಷ್ಟಪಟ್ಟಿದ್ದಾನೆ. ಇದಾದ ನಂತರ ಅವನು 10ನೇ ಕ್ಲಾಸ್ ಓದಿ ಅವನು ಬಿಟ್ಟು ಯಾವುದೋ ಸೀರಿಯಲ್ಗಳಲ್ಲಿ ಮಾಡ್ತಾಯಿದ್ದ 2-3 ಸೀರಿಯಲ್. ಕೆಟ್ಟ ಆ್ಯಕ್ಟಿಂಗ್. ಆಗ ಒಂದು ದಿವಸ ಊರಿಗೆ ಬಂದಾಗ ನಾನು ಬೈದೆ ಅವನ, ಅಲ್ಲ ದರ್ಶನ್, ನೀನು ಒಬ್ಬ ನಟ ಆಗಬೇಕು ಅಂತ ಬಯಸಿದವನು ಹೋಗಿ ಕಚಡ ಥರ ಮಾಡ್ತಾಯಿದ್ದೀನಿ, ನಿನಗೆ ಆ್ಯಕ್ಟಿಂಗೇ ಬರೋಲ್ಲ ಕಣೋ, ನೀನು ಎಂಥದ್ದು ಅಂತ. ಗುರುವೇ, ನಾನೇನು ಮಾಡಬೇಕು ಗುರುವೇ? ವಿನೀತ ಭಾವ ದರ್ಶನ್ ಬೇರೆ, ಆ ದರ್ಶನ್ ಬೇರೆ, ವಿನೀತ ಭಾವದ ದರ್ಶನ್. ನಾನು ಹೇಳಿದೆ ನೀನಾಸಮಿಗೆ ಹೋಗು, ಅಲ್ಲಿ ಆ್ಯಕ್ಟಿಂಗ್ ಕಲಿಸ್ತಾರೆ ಅಂತ ಹೇಳಿದಾಗ ನಾನು ಲೆಟ್ರ್ ಕೊಟ್ಟೆ. ಮಂಡ್ಯ ರಮೇಶ್ ಹತ್ರ ಹೋಗು ಅಂತ ಹೇಳಿದೆ. ಅವನು ಒಂದು ಲೆಟ್ರ್ ಕೊಟ್ಟ. ಈ ಲೆಟ್ರ್ ಇಟ್ಕೊಂಡು ಅವನು ನೀನಾಸಮಿಗೆ ಹೋದ. ಅವನು ನೀನಾಸಮಿಗೆ ಹೋಗಿ ನಟನಾಗಿ ರೂಪುಗೊಂಡು ಮೆಜೆಸ್ಟಿಕ್ ಅಂತೇಳೋ ಸಿನಿಮಾ ಅವನಿಗೆ ಸಿಕ್ತು. ಸೂಪರ್ ಹಿಟ್ ಆಯಿತು. ಅದೇ ದರ್ಶನ್ ಅದೇ ವಿನೀತ ಭಾವದಿಂದ ಬಂದು ನಮಗೆ ಕಾಲು ಹಿಡಿದು ನನಗೂ ಸ್ವೀಟ್ಸ್ ಕೊಟ್ಟು ಹೋದಾಗ ನಾನು ಒಳ್ಳೆಯ ಚಾನ್ಸ್ ಸಿಕ್ಕಿದೆ ಹೋಗುವಂಥ ಅಂತಹ ಸಂದರ್ಭಗಳನ್ನು ತಾವು ನೋಡಿ ಬಂದಿದ್ದೀರಿ. ಆದರೆ ಈಗಿನ ಸಂದರ್ಭವನ್ನು ನೋಡಿದ್ರೆ
ಆಗಿದ್ದಂತಹ ದರ್ಶನ್ಗೂ ಈಗಿರುವಂತಹ ದರ್ಶನ್ಗೂ ಏನು ವ್ಯತ್ಯಾಸ ಕಾಣಿಸ್ತೀರಿ ತಾವು? ಅಜಗಜಾಂತರ ವ್ಯತ್ಯಾಸ. ನಾನು ಇದ್ರ ಮೊದಲೇ ಅವನು ಇದಾದ ನಂತರ ಅನೇಕ ಸಿನಿಮಾಗಳಲ್ಲಿ ಸಕ್ಸಸ್ ಆದ ನಂತರ ಅವನು ಯಾವುದಾವುದೋ ಕಾರಣಗಳಿಗೆ ಅವನ ಹೆಂಡತಿಯನ್ನು ಬಿಡೋ ಸಂದರ್ಭ ಅದು ಇದಗಳಿಗೆ ಅವನು ಮಾತಾಡ್ತಿದ್ದದು ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಗಳಲ್ಲಿ ಬರ್ತಾಯಿದ್ದು. ಅದರಲ್ಲಿ ಏನಂದರೆ ಅಕ್ಕನ್ನು ಅಮ್ಮನ ಲ್ಯಾಂಗ್ವೇಜು ಭಾಳ ಕೆಟ್ಟ ಲ್ಯಾಂಗ್ವೇಜ್. ಯಾಕೆಂದರೆ ಒಬ್ಬ ನಟ ಆ ಥರದ ಲ್ಯಾಂಗ್ವೇಜನ್ನು ತಮ್ಮ ಎದುರುಗಡೆ ಎಲ್ಲಾದರೂ ಯಾವಾಗಾದರೂ ಬಳಸಿದಂಥ ಉದಾಹರಣೆಗಳಿದೆಯಾ? ನಿಮ್ಗೆ ಗೊತ್ತಿದೆಯಾ ಅದು? ಇಲ್ಲ, ಖಂಡಿತ ಇಲ್ಲ, ನಾನು ಕಂಡೇ ಇಲ್ಲ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಬೈಗಳೇನು ಗೊತ್ತಾ, ನಿಮ್ಮ ಮನೆ ಕಾಯೋಗ ಅಂತ. ಅದಕ್ಕಿಂತ ದೊಡ್ಡ ಬೈಗಳು ಅವನು ಬೈದದ್ದಿಲ್ಲ. ಸಿನಿಮಾದಲ್ಲೂ ಅವನು ಏನಾದರೂ ಡೈಲಾಗ್ ಬರೆದಿದ್ದಾರೆ ಅದನ್ನು ಹೊಡಿಸಿ ನಿನ್ನ ಮನೆ ಕಾಯೋಗ ಅಂತ ಬರೆದು ಅದೇ ದೊಡ್ಡ ಬೈಗಳ. ಆದರೆ ಇವನ ಬಾಯಲ್ಲಿ ಹೊಲಸೇ ಇದ್ದಿದ್ದು. ಮತ್ತು ಇವನು ರಾತ್ರಿ ಕುಡಿತಿದ್ದ ಕಾಣುತ್ತೆ. ಕುಡಿದ ಮೇಲೆ ಇವನು ಮನುಷ್ಯನಾಗಿರೋದಿಲ್ಲ. ಮತ್ತು ಅವನ ಕೀರ್ತಿ ಪತಾಕೆ ಏನಿದೆ, ಅವನ ಕೀರ್ತಿ ಮತ್ತು ಹಣ ಎರಡೂ ಸೇರಿದಾಗ ಕಣ್ಣು ಕಾಣದಾಗಿ ಅವನಿಗೆ ಅದನ್ನು ಅಹಮ್ಮಾಗಿ ಪರಿವರ್ತಿಸಿಕೊಂಡ. ಮದ ಅವನ ತಲೆಗೆ ಏರ್ತು. ಇದರಿಂದ ಅವನಿಗೆ ಕೊನೆಗೆ ಶನಿಯಾಗಿ ಕಾಡಿದ್ದು ಆ ಪವಿತ್ರ ಗೌಡ ಅಂತ ಹೇಳೋ ಇನ್ನೊಬ್ಬಳು. ಒಂದು ಒಳ್ಳೆಯ ಹೆಂಡತಿ, ಒಂದು ಒಳ್ಳೆಯ ಚಂದ ಇರುವ ಮಗ ಇದ್ದು ಇನ್ಯಾವಳನ್ನೋ ಅವನು ಕಟ್ಟಿಕೊಂಡಿದ್ದೋ ಲವ್ ಮಾಡಿದ್ದೋ ಅಥವಾ ಇಟ್ಟುಕೊಂಡಿದ್ದೋ ನನಗೇನು ಗೊತ್ತಿಲ್ಲ, ಪರ್ಸನಲ್. ಆದರೆ ಅವಳು ಅವನ ಶನಿಯಾಗಿ ಕಾಡಿದಳು. ಅವಳಿಗಾಗಿ ರೇಣುಕಾಸ್ವಾಮಿಯ ಕೊಲೆ ಆಯಿತು. ಮತ್ತು ಆ ಕೊಲೆ ಆಗಲಿ, ಕೊಲೆ ಏನೋ ಹೊಡೆಯುವಾಗ ಸತ್ತೋದ್ರು ಅಂತ ಹೇಳ್ಕೊಳ್ಳೋಣ, ಯಾರೋ ಹೊಡೆದ್ರು ಅಂತ ಹೇಳ್ಕೊಳ್ಳೋಣ, ಇವನ ಶಿಷ್ಯದನ್ನೇ ಹೊಡೆದು ಆ ಪ್ರಕರಣವನ್ನು ಮುಚ್ಚಿಟ್ಟದ್ದು ಅಪರಾಧ ಆಗೋಯ್ತು. ಆ ಹೆಣವನ್ನು ಎಲ್ಲಿಗೂ ತಗೊಂಡು ಹೋಗಿದ್ದು, ಬಿಸಾಕಿದ್ದು, ಆ ಪ್ರಕರಣವನ್ನೇ ಮುಚ್ಚಿಟ್ಟದ್ದು, ಇದೆಲ್ಲ ಅಪರಾಧ. ಆರಂಭದಲ್ಲಿ ದರ್ಶನ್ ಮುಗ್ಧ ಅಮಾಯಕ, ಹೇಗಿನ ದರ್ಶನ್ ಪಕ್ಕ ಡೆವಿಲ್ ಅಂಡ್ ವಿಲನ್. ವೀಕ್ಷಕರೇ, ದರ್ಶನ್ ಹಲವು ಕಷ್ಟಗಳನ್ನ ನೋಡಿ ಬಂದವರು, ಹೀಗಾಗಿ ನಯ ವಿನಯದಿಂದ ಇದ್ರು. ಆದ್ರೆ ಈಗ ಎಲ್ಲರಿಗೂ ಆದರ್ಶವಾಗಬೇಕಿದ್ದ ದರ್ಶನ್ ಇಂದು ಕೆಟ್ಟ ಉದಾಹರಣೆಯಾಗಿ ನಿಂತಿದ್ದಾರೆ. ಆದ್ರೆ ಆರಂಭದ ದಿನದಲ್ಲಿ ದರ್ಶನ್ ಈ ರೀತಿ ಇರಲಿಲ್ಲ. ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ರಿಂದ ಅವರ ಮೇಲೆ ಎಲ್ಲರಿಗೂ ಅಪಾರ ಗೌರವ, ಪ್ರೀತಿ ಇತ್ತು. ದರ್ಶನರ ಹಳೆಯ ಸಂದರ್ಶನವನ್ನ ನೋಡಿದರೆ ಎಷ್ಟು ಮುಗ್ಧ ಅಂತ ಗೊತ್ತಾಗುತ್ತೆ. ಅಲ್ಲದೆ ಬಹಳ ನಯ ವಿನಯದಿಂದ ಮಾತಾಡ್ತಾ ಇದ್ರು. ಯಾವುದೇ ಅಹಂ ಭಾವ ಇರಲಿಲ್ಲ. ಹೀಗಾಗಿ ಯಶಸ್ಸು ದರ್ಶನನ್ನ ಹುಡುಕೊಂಡು ಬಂದಿತ್ತು. ಹಾಗೆ ಹಣ ಕೂಡ ಹೆಚ್ಚಿನ ಮಟ್ಟದಲ್ಲಿ ಒಟ್ಟಾಗುತ್ತಾ ಹೋಗಿತ್ತು. ಮತ್ತೊಂದು ಕಡೆ ದರ್ಶನ್ ಒಳಗೆ ಕ್ರೌರ್ಯ ಕೂಡ ಮನೆ ಮಾಡಿತ್ತು. ದರ್ಶನ್ಗೆ ತುಂಬಾ ಖ್ಯಾತಿಯನ್ನ ಗಳಿಸಿಕೊಟ್ಟಂತ ಸಿನಿಮಾ ಅಂದ್ರೆ ಅದು ಖಲಾಸಿ ಪಾಂಡ್ಯ. ದರ್ಶನ್ ಅವರದ್ದು ಲವ್ ಮ್ಯಾರೇಜ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ದರ್ಶನ್ ವಿಜಯಲಕ್ಷ್ಮಿ ಹಿಂದೆ ಬಿದ್ದು ಕಾಡಿಸಿ ಪೀಡಿಸಿ ಮದುವೆ ಆಗಿದ್ರು. ಆರಂಭದಲ್ಲಿ ಪತ್ನಿಯನ್ನ ತುಂಬಾ ಇಷ್ಟಪಡ್ತಿದ್ದ ದಾಸ ಸಿನಿಮಾಗಳ ಯಶಸ್ಸಿನ ಜೊತೆಯಲ್ಲಿ ರಿಯಲ್ ಎಸ್ಟೇಟ್ ಬಿಸಿನೆಸ್ಗೆ ಕೈ ಹಾಕಿದ್ರು. ಆರಂಭದಲ್ಲಿ ಕಷ್ಟಗಳನ್ನ ನೋಡಿದ್ದ ದರ್ಶನ್ ಪ್ರತಿ ಹಂತದಲ್ಲೂ ಅದನ್ನ ನೆನಪು ಮಾಡ್ಕೊಳ್ಬೇಕಿತ್ತು. ಆದ್ರೆ ಅದನ್ನು ಬಿಟ್ಟು ಹಣ ಅಂತಸ್ತು ಬರ್ತಿದ್ದಂಗೆ ಬದಲಾಗತೊಡಗಿದ್ರು. ಸ್ಟಾರ್ಗಿರಿ ಇಲ್ಲದಿದ್ದಾಗಲೂ ಕೈ ಹಿಡಿದಿದ್ದ ಪತ್ನಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ಗೆ ಭಿನ್ನಾಭಿಪ್ರಾಯಗಳು ಉಂಟಾದವು. ಇಲ್ಲಿಂದಲೇ ದರ್ಶನ್ ಅಂಧಪತನಕ್ಕೆ ಮುನ್ನುಡಿ ಬರೆದಿತ್ತು. ಸಾರಥಿ ಸಮಯದಿಂದ ದರ್ಶನ್ ಸ್ಥಿತಿ ಬದಲು, ಪ್ರೀತಿಯ ಹೆಂಡತಿಗೆ ಹೊಡೆದು ಜೈಲು ಪಾಲು. ಒಂದ್ ಕಡೆ ಚಿತ್ರರಂಗದಲ್ಲೇ ಬೆಳೀತಾ ಇದ್ದ ದರ್ಶನ್ಗೆ ಅಹಂ ಕೂಡ ಬದಲಾಯಿತು. ದರ್ಶನ್ಗೆ ಜನಪ್ರಿಯತೆ ಹೆಚ್ಚಾಗ್ತಾ ಇದ್ದಂತೆ ಎಲ್ಲವೂ ಸುಲಭವಾಗಿ ಸಿಕ್ಕಿತ್ತು. ಆಗ ಕಷ್ಟಪಟ್ಟು ಪಡೆದಿದ್ದ ಮಡದಿ ದೂರವಾಗತೊಡಗಿದ್ಲು. ಒಂದರ್ಥದಲ್ಲಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಅದೃಷ್ಟ ದೇವತೆ ದರ್ಶನ್ನಿಂದ ಅಂತರ ಕಾಯ್ದುಕೊಳ್ಳತೊಡಗಿದ್ಲು. ಎಲ್ಲಿಂದ ದರ್ಶನ್ ಕಿರೀಟಕ್ಕೆ ಅಹಂ, ದರ್ಪ, ಅಹಂಕಾರದ ಮದ ಎಲ್ಲವೂ ಏರಿತ್ತು. ಒಬ್ಬ ಜನಪ್ರಿಯ ವ್ಯಕ್ತಿಗೆ ಯಾವುದು ಇರಬಾರ್ದಿತ್ತೋ ಅದು ದರ್ಶನ್ಗೆ ಬರಲಾರಂಭಿಸಿತು. ಇದು ದರ್ಶನ್ ಜೀವನವನ್ನ ಮತ್ತಷ್ಟು ಅಧೋಗತಿಗೆ ತಳ್ಳಿತು. ಒಮ್ಮೆ ನಟಿಯೊಬ್ಬರ ಜೊತೆ ದರ್ಶನ್ ಹೆಸರು ತಳಕು ಹಾಕಿಕೊಂಡಾಗ ದರ್ಶನ್ ಸಂಸಾರದಲ್ಲೇ ಮೊದಲ ಬಾರಿಗೆ ಬಿರುಗಾಳಿ ಎದ್ದಿತ್ತು. ಇದೇ ಪ್ರಕರಣದಲ್ಲಿ ಪತ್ನಿಯ ಮೇಲೆ ಹಲ್ಲೆ ಕೂಡ ಮಾಡಿದ್ರು. ಪತ್ನಿ ನೀಡಿದ ದೂರಿನ ಮೇರೆಗೆ 2011ರಲ್ಲಿ 28 ದಿನಗಳ ಕಾಲ ಜೈಲಿನಲ್ಲಿದ್ದ ದರ್ಶನ್ ದೂರು ಹಿಂಪಡೆದಿದ್ದಕ್ಕೆ ಬಿಡುಗಡೆಯಾಗಿತ್ತು. ಈ ಘಟನೆ ದರ್ಶನ್ ಜೀವನದಲ್ಲಿ ಇಂದಿಗೂ ಕಪ್ಪು ಚುಕ್ಕೆಯಾಗಿ ಉಳಿದುಕೊಂಡಿತ್ತು. ಅಲ್ಲದೆ ಈ ಘಟನೆಯ ಬಳಿಕ ಚಿತ್ರರಂಗದಲ್ಲಿ ಕೆಲ ಸ್ನೇಹಿತರನ್ನ ಕೂಡ ದರ್ಶನ್ ಕಳೆದುಕೊಂಡ್ರು. ಆಗಲಾದ್ರೂ ದರ್ಶನ್ಗೆ ಬುದ್ಧಿ ಬರಬೇಕಿತ್ತು. ಆದ್ರೆ ದರ್ಶನ್ನಲ್ಲಿದ್ದ ರಾಕ್ಷಸ ಇನ್ನೂ ಕೂಡ ಕೇಳಲಿಲ್ಲ. ಬದಲಾಗಿ ಅದೇ ರಾಕ್ಷಸ ರಣರಾಕ್ಷಸನಾಗಿ ಬದಲಾಗಿದ್ದ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋಗಿದ್ರು ಕೂಡ ಒಂದಲ್ಲ ಒಂದು ದಿನ ಭೂಮಿಗೆ ಇಳಿಯಲೇಬೇಕು. ದರ್ಶನ್ ಕೂಡ ಮೊದಲು ಭೂಮಿಯ ಮೇಲೆ ಇದ್ರು, ನಯ ವಿನಯವಾಗಿ ನಡ್ಕೊಳ್ತಾ ಇದ್ರು. ಆದ್ರೆ ದರ್ಶನ್ಗೆ ಅಹಂ, ಮದ, ದರ್ಪ, ಹಣ, ಕೀರ್ತಿ ಅನ್ನೋ ರೆಕ್ಕೆ ಪುಕ್ಕಗಳು ಬಂದ್ಬಿಟ್ಟು ಇದೇ ಹುಮ್ಮಸ್ಸಿನಲ್ಲಿ ಆರಂಭದಲ್ಲಿ ದರ್ಶನ್ ಸವ್ಯಸಾಚಿ,
ಯಾವಾಗ ದರ್ಶನ್ ಆಸ್ಥಾನದಲ್ಲಿ ಹೊಗಳು ಭಟ್ಟರ ಸಂಖ್ಯೆ ಹೆಚ್ಚಾಯಿತೋ ದರ್ಶನ್ ಬೇರೆಯದ್ದೇ ದಾರಿ ತುಳಿದ್ರು. ಅದರ ಪರಿಣಾಮ ಇಂದು ಜೈಲು ಕಂಬಿ ಎಣಿಸುವಂತೆ ಆಗಿದೆ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.